ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥವರು ನಮ್ಮ ನೆಚ್ಚಿನ ಚಲನಚಿತ್ರ ನಟರು, ಕಿರುತೆರೆ ನಟರು, ಹಾಗೆ ಕಿತ್ತೂರು ಚೆನ್ನಮ್ಮ ನಾಟಕವನ್ನ ರಾಜ್ಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ರಂಗಾಯಣದ ನಿಕಟಪೂರ್ವ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರು. ಅವರು ಈ ದಿನದ ಒಂದು ಕಲಾವಿದರ ಒಂದು ಕಲಾವಿದರ ಸಂಘದ ಸರ್ವಸ್ವ ಕಲಾವಿದರ ಸಂಘದ ಅಧ್ಯಕ್ಷರು ಅವರು ಬಹಳಷ್ಟು ಕಲಾವಿದರನ್ನ ಪ್ರೇರಿಸುವಂತ ನನ್ನ ನೆಚ್ಚಿನ ಸಹೋದರಾಗಿರ್ತಕ್ಕಂಥ ರಮೇಶ್ ಪರ್ವಿನಾಯ್ಕರ್ ಅವರನ್ನು ಕೂಡ ನಾನು ವೇದಿಕೆಗೆ ಪೂರ್ಣದಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಶೀರ್ವರಾಗಿರ್ತಕ್ಕಂಥ ನಮ್ಮ ನಾಡಿನ ಯುವ ನಾಯಕರಾಗಿರ್ತಕ್ಕಂಥ ಪ್ರದೀಪ್ ತೊಡಗೋಡು ಆ ಸರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ನಾನು ಗೌಡ್ ಬಾಯ್ಸ್ ಪಾಟೀಲ್ ಬಂಧುಗಳಿಂದ ಸಮಸ್ತ ನಾಡಿನ ಜನತೆ ಪರವಾಗಿ ಅವರನ್ನು ಕೂಡ ನಾನು ಈ ವೇದಿಕೆಗೆ ತುಂಬದಿಂದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಹಾಗೇನೆ ಈ ಒಂದು ಬಹಳ ಕ್ರಿಯಾಶೀಲರಾಗಿರ್ತಕ್ಕಂಥ ಸುರೇಶಣ್ಣ ಚಿಕ್ಕಮಂಡ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ನಾನು ತುಂಬದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೇನೆ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥವರು ನಮ್ಮ ದೇಶದ ರಕ್ಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದೇಶ ರಕ್ಷಣೆ 28 ವರ್ಷಗಳ ಕಾಲ ಸತತ ದೇಶ ಸೇವೆಯನ್ನ ಮಾಡಿ ಸೈನಿಕರಾಗಿ ನಿವೃತ್ತರಾಗಿ ಇತ್ತಿತ್ತಲಾಗಿ ಆಗಮಿಸಿರ್ತಕ್ಕಂಥ ಬಸವರಾಜ್ ಸುಂದಳ್ಳಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ನಾನು ತುಂಬದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಹಾಗೇನೆ ನಮ್ಮ ಗ್ರಾಮದ ಹಿರಿಯರು, ಮಾರ್ಗದರ್ಶಕರು, ಹಾಗೇನೆ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳಾಗಿರ್ತಕ್ಕಂಥ ಮಹೇಶಣ್ಣ ಸುಂದಳ್ಳಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ನಾನು ತುಂಬದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೇನೆ ನಮ್ಮ ಗ್ರಾಮದ ಹಿರಿಯರು, ಸಹೋದರರು ಎಲ್ಲ ಕಾರ್ಯಕ್ರಮಗಳ ಮುಂಚೂಣಿಯಲ್ಲಿ ಇಟ್ಟುಕೊಂಡು ಯುವಕರನ್ನ ಪ್ರೋತ್ಸಾಹಿಸುತ್ತಾ ಕಾರ್ಯಗಳನ್ನು ಮಾಡಿಸ್ತಾ ಇರುವಂತಹ ಮಾಂತೇಶಣ್ಣ ಕುಂದರ್ನಾಳ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ನಾನು ತುಂಬದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೇನೆ ನಮ್ಮ ಗ್ರಾಮದ ಹಿರಿಯರು ಆಮೇಲೆ ಮಾರ್ಗದರ್ಶಕರು ಸದಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಫಕೀರಪ್ಪನ ತಳವಾರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ನಾನು ತುಂಬದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಹಿರಿಯರು ಬಸಯ್ಯ ಕುಲಕರ್ಣಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ನಾನು ತುಂಬದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಹಳೆಗೌಡರು ಗೋವಿಂದಗೌಡ ಪಾಟೀಲ್ ಅವರನ್ನು ಕೂಡ ನಾನು ಈ ವೇದಿಕೆಗೆ ತುಂಬುವುದರಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಹಿರಿಯರ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಯಲ್ಲಂಗೌಡರು ಪಾಟೀಲ್ ಅವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ತುಂಬುವುದರಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೇನೆ ನಮ್ಮ ಹಿರಿಯರು ಪೋಷಣವನ್ನ ಗ್ರಾಮದಲ್ಲಿ ಮಾಡ್ತಾ 10 ಹಲವು ಕಾರ್ಯಗಳನ್ನ ಅವರು ಮುಂದುವರಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾನು ತುಂಬುವುದರಿಂದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಹಾಗೆ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪಣ್ಣ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ತುಂಬುವುದರಿಂದ ಹಳಿಗೌಡ ಬೇಗ ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ರಮೇಶ್ ಪರ್ವಿನಾಯ್ಕರ್ ಇವರಿಗೆ ನಾಡಿನ ಯುವ ನಾಯಕರಾಗಿರ್ತಕ್ಕಂಥ ಪ್ರದೀಪ್ ದೊಡ್ಡಗೌಡರು ಅವರಿಗೆ ಸೋಮನಗೌಡರು ಪಾಟೀಲ್ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಹಾಂತೇಶಣ್ಣ ಕುಂದರ್ನಾಳ್ ಅವರಿಗೆ ಶಿವನಗೌಡರು ಪಾಟೀಲ್ ಬೇಗ ಹಾಗೆ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಫಕೀರಪ್ಪನ ತಳವಾರ ಅವರಿಗೆ ಸೋಮನಗೌಡ ಪಾಟೀಲ್ ನಿರ್ವಾಹಕರ ಹಾಗೆ ಹಿರಿಯರಾಗಿರ್ತಕ್ಕಂಥ ಬಸಯ್ಯ ಕುಲಕರ್ಣಿ ಅವರಿಗೆ ಸೋಮನಗೌಡರು ಪಾಟೀಲ್ ನಿರ್ವಾಹಕರು ಬೈಲೊಂಗಲ್ ಇವರಿಂದ ಮಾಲಾರ್ಪಣೆ. ಬಸವರಾಜ್ ಹಳಿಗೌಡ್ ಸರ್ ಅವರಿಗೆ ರಮೇಶ್ ಪಾಟೀಲ್ ಅವರಿಗೆ
ಹಾಗೆ ಹಿರಿಯರಾಗಿರ್ತಕ್ಕಂಥ ವೀರಭದ್ರಯ್ಯ ಯರ್ಜಾರಿ ಮಠ ಅವರಿಗೆ, ಪಕ್ಕೀರಗೌಡರ ಪಾಟೀಲ್ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ದುಂಡಯ್ಯ ಬಸವರಾಜ ಸುಂದೋಳಿ ಅವರಿಗೆ ಸೋಮನಗೌಡರು ಪಾಟೀಲ್ ಮಾಜಿ ಯೋಧರಿಂದ ಮಾಲಾರ್ಪಣೆ. ಹಾಗೆ ಕಲಾಕಾರರಾಗಿರ್ತಕ್ಕಂಥ ದುಂಡಯ್ಯ ಯರ್ಜೋರಿ ಮಠ ಅವರಿಗೆ ಸಂಜು ಪಾಟೀಲ್ ಇವರಿಂದ, ಕಲಾವಿದನಿಂದ ಮಾಲಾರ್ಪಣೆ. ಹಾಗೆ ನಾಟಕದ ಗುರುಗಳಾಗಿರ್ತಕ್ಕಂಥ ಸಿದ್ದು ಚುಳ್ಕಿ ಅವರಿಗೆ ವಿಠಲ್ ನಾಯ್ಕರ್ ಅವರಿಂದ, ಅವರ ವಿಠಲ್ ತಲ್ವಾರ್ ಅವರು ಈಗ ಹಾಗೆ ಗ್ರಾಮದ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಬಾಬಾಗೌಡರು ಗೋವಿಂದ್ ಪಾಟೀಲ್ ಸರ್ ಅವರಿಗೆ ಚಂದ್ರಗೌಡ ಪಾಟೀಲ್. ಹಾಗೆ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಯಲ್ಲನಗೌಡರು ಪಾಟೀಲ್ ಇವರಿಗೆ ವೀರನಗೌಡ ಪಾಟೀಲ್ ಸಹೋದರ ವೀರನಗೌಡ ಪಾಟೀಲ್ ಇವರಿಂದ ಮಾಲಾರ್ಪಣೆ. ಇನ್ನೊಬ್ಬ ಗ್ರಾಮದ ಹಿರಿಯರಾಗಿರ್ತಾರೆ ಎಲ್ಲ ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಜ್ಯೋತಿ ಬೆಳಗೋದರೊಂದಿಗೆ ಕಾರ್ಯಕ್ರಮನ ಉದ್ಘಾಟಿಸಬೇಕು ಅಂತ ನಾನು ಪೂರ್ವ ಅಧ್ಯಕ್ಷರು ರಮೇಶ್ ಪರ್ವಿನಾಯ್ಕರ್ ಅವರು, ಪ್ರದೀಪ್ ದೊಡ್ಡಗೌಡರವರು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇದೀಗ ಜ್ಯೋತಿ ಬೆಳಗೋದರೊಂದಿಗೆ ಕಾರ್ಯಕ್ರಮ ವಿದ್ಯುಕ್ತವಾಗಿ ಚಾಲನೆ ಸಿಗ್ತಾ ಇದೆ. ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ, ಪೌರುಷದ ಬಲದಿಂದ ಅವ ಲೋಹದ ಕೇಡು ನೋಡಯ್ಯ, ಪೂರ್ಣವ ಸಂಗನ ಶರಣರ ಅನುಭಾವದಿಂದ ಎಲ್ಲ ಭಾವ ಕೇಡು ನೋಡಯ್ಯನಂತೆ ಗ್ರಾಮದ ಎಲ್ಲ ಹಿರಿಯರು ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ದಿನ ಹುಬ್ಬಳ್ಳಿ ಶಿವ ಮೆಲೋಡಿಸ್ ಹುಬ್ಬಳ್ಳಿ ಅವರಿಂದ ಹಾಸ್ಯ ರಚಮಂಜರಿ ಕಾರ್ಯಕ್ರಮ ಗೌಡ್ರ ಬಾಯ್ಸ್ ಲಕ್ಕುಂಡಿ ಅವರ ಪ್ರಾಯೋಜಕತ್ವದಲ್ಲಿ ಈ ದಿನ ಕಾರ್ಯಕ್ರಮ ವಿದ್ಯುಕ್ತವಾಗಿ ಜ್ಯೋತಿ ಬೆಳಗುವುದರೊಂದಿಗೆ ಉದ್ಘಾಟನೆಗೊಳ್ತಾ ಇದೆ. ಇವತ್ತು ನಮ್ಮೂರಿನ ಎಲ್ಲ ತಾಯಂದರಿಗೆ ಒಂದು ಸಂಗೀತ ರಸದೌತವನ್ನ ಉಣಬಡಿಸಲಿಕ್ಕೆ ಎಲ್ಲ ಗೌಡ್ರ ಹುಡುಗರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಎಲ್ಲ ಗುರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇವತ್ತು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದ ರೂವಾರಿಗಳಾಗಿ ಇವತ್ತು ನನ್ನ ಜೊತೆ ಅನಿಕೆಯನ್ನು ಹಂಚಿಕೊಂಡಿರುವಂತಹ ಪಕ್ಕೇಗೌಡ ಪಾಟೀಲ್ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಸುರೇಶ್ ಚಿಕ್ಕಮಠ ಅವರೇ, ಸುಲಗೌಳಿ ಅವರೇ, ಮಾತೇಶನ ಕುಂದನಾಡ್ ಅವರೇ, ಯುವ ಮಿತ್ರರಾದಂಥ ಪ್ರದೀಪ್ ದೊಡ್ಡಗೌಡರವರೇ, ವೇದಿಕೆ ಆಗಮಿಸಿರ್ತಕ್ಕಂಥ ಚಲನಚಿತ್ರ ನಟರು ಹಾಗೂ ಉದ್ಘಾಟಕರು ರಮೇಶ್ ಪರ್ವಿನಾಯ್ಕರವರೇ, ಹಾಗೂ ಅದೇ ರೀತಿ ನಮ್ಮೂರಿನ ಈ ಗ್ರಾಮದೇವಿಯ ಒಂದು ಕಮಿಟಿ ಎಲ್ಲ ಸದಸ್ಯರಿಗೂ ಹಾಗೂ ವೀರಭದ್ರೇಶ್ವರ ಕಮಿಟಿಯ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮೂರಿನ ಪ್ರಮುಖ ಈ ಒಂದು ಮಹಾದೇವಿ ಜಾತ್ರೆ ನಮ್ಮ ಊರಿನಲ್ಲಿ ಸಮೃದ್ಧವಾಗಿ ನಡೆಯಬೇಕಂತಂದ್ರ ನಮ್ಮೂರಿನ ಎಲ್ಲ ಹಿರಿಯರಿಗೆ ನಮ್ಮೂರಿನ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ನನ್ನ ನಮ್ಮ ಲಕ್ಕುಂಡಿ ಗೌಡ್ರ ಬಳಗದಿಂದ ಅವರಿಗೆ ನಮ್ಮ ಸ್ವಾಗತ ಅಥವಾ ನಮ್ಮಿಂದ ಎಲ್ಲ ನಮ್ಮ ಗ್ರಾಮದ ಪ್ರತಿಷ್ಠಿತ ಮಟ್ಟವಾಗಿರ್ತಕ್ಕಂಥ ಪಾಟೀಲ್ ಬಂಧುಗಳು ಇದೀಗ ಸನ್ಮಾನ ಕಾರ್ಯಕ್ರಮವನ್ನ ಅವರು ನೆರವೇರಿಸ್ತಾ ಇದ್ದಾರೆ. ದಯಮಾಡಿ ಅವ್ರಿಗೆ ಹೆಮ್ಮೆಯಿಂದ ನಮ್ಮ ಹೆಮ್ಮೆಯ ಭಾರತದ ಸುಪುತ್ರರಾಗಿರ್ತಕ್ಕಂಥ ಬಸವಣ್ಣಪ್ಪ ಸುಂದೋಳಿ ಅವರು ಮಾಜಿ ಯೋಧರು
ಇದೀಗ 28 ವರ್ಷಗಳ ಕಾಲ ದೇಶದ ರಕ್ಷಣೆಯಲ್ಲಿ ತೊಡಗಿ ಗುಂಡಿಗೆ ಎದೆಯೊಡ್ಡಿ ದೇಶವನ್ನು ರಕ್ಷಣೆ ಮಾಡಿ ಇದೀಗ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ 1978ರಂದು ಲಕ್ಕುಂಡಿಯಲ್ಲಿ ಜನಿಸಿದ ಇವರು 97ರಂದು ಮ್ಯಾಗ್ನೈಸ್ ಎಲಿಫೆಂಟರಲ್ಲಿ ಅಹಮದ್ ನಗರ್ ಭರ್ತಿಯಾಗಿ 2006ರಲ್ಲಿ ಸಹೋದರಿ ಸುವರ್ಣರವರ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಕ್ಕಂಥ ಇವರು 28 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಸುಬೇದಾರಾಗಿ ಸೇವೆಯನ್ನ ಸಲ್ಲಿಸಿ 28/2025ರಂದು ಗ್ರಾಮಕ್ಕೆ ವಿಶ್ರಾಂತಿಗಾಗಿ ಆಗಮಿಸಿದ್ದಾರೆ. ಅವರಿಗೆ ನಿವೃತ್ತಿ ಜೀವನ ಸುಖಮಯವಾಗಲಿ, ಅವರ ಕುಟುಂಬಕ್ಕೆ ಆ ವೀರಭದ್ರೇಶ್ವರ ಆಯುರಾರೋಗ್ಯ ಸಕಲ ಸಂಪತ್ತು ಅವ್ರ ಮಕ್ಕಳಿಂದ ಎಲ್ಲ ಅವರಿಗೆ ದೊರೆಯಲಿ ಅನ್ನುವಂತಹ ಮಾತನ್ನ ನಾನು ಹೆಮ್ಮೆಯಿಂದ ಬಸವಣ್ಣಪ್ಪ ಸುಂದೊಳ್ಳಿ ಅವರಿಗೆ ಅಭಿನಂದನೆಯ ಮೂಲಕ ನಾನು ಸಲ್ಲಿಸ್ತಾ ಇದ್ದೇನೆ. ಸೂರ್ನಾಯ್ಕ್ ಪರ್ವಿನಾಯ್ಕರ್ ಅವರಿಗೆ ಇದೀಗ ವೇದಿಕೆ ಮೇಲೆ ಗೌರವಿತವಾಗಿರ್ತಕ್ಕಂತಹ ಸನ್ಮಾನ ನಮ್ಮ ಪಾಟೀಲ್ ಸಹೋದರರಿಂದ ಪ್ರತಿಷ್ಠಿತ ಮನೆತನವಾಗಿರ್ತಕ್ಕಂಥ ಗೌಡ್ರು ಲಕ್ಕುಂಡಿಯ ಗೌಡ್ರು ಹುಡುಗರಿಂದ ಇದೀಗ ಹೆಮ್ಮೆಯ ರಮೇಶ್ ಸೂರ್ನಾಯ್ಕ್ ಪರ್ವಿನಾಯ್ಕರ್ ಇವರಿಗೆ ಹೆಮ್ಮೆಯಿಂದ ಒಂದು ಗೌರವ ಸನ್ಮಾನ ಈ ವೇದಿಕೆ ಮೇಲೆ ಜರುಗ್ತಾ ಇದೆ. ಧನ್ಯವಾದಗಳು. ಹಾಗೆ ಸಹೋದರಾಗಿದ್ದ ಗೌಡ್ರು ಹೆಮ್ಮೆಯ ಲಕ್ಕುಂಡಿ ಪ್ರತಿಷ್ಠಿತ ಗೌಡ್ರು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಪ್ರದೀಪ್ ಗೌಡ್ರು ನಮ್ಮ ಹೆಮ್ಮೆಯ ಜನನಾಯಕರಾಗಿರ್ತಕ್ಕಂಥ ಮಹಾಂತೇಶಣ್ಣ ದೊರಗೌಡ್ರವರ ಪ್ರೀತಿಯ ಈಶ್ವರವರು ದಯಮಾಡಿ ವೇದಿಕೆ ಮೇಲೆ ಆಸೀನರಾಗಬೇಕು. ಗ್ರಾಮದ ಪ್ರತಿಷ್ಠಿತ ಮತವಾಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ಪಾಟೀಲ್ ಬಂಧು ಗೌಡ್ ಬಾಯ್ಸ್ ಎಲ್ಲರೂ ಸೇರಿಕೊಂಡು ಅವರಿಗೆ ಹೆಮ್ಮೆಯಿಂದ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಈಗ ಸ್ವಾಗತಿಸಬೇಕು. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಸಹೋದರರಿಗೆ ನಾವು ಕುಟುಂಬ ಬಗ್ಗೆ ವಿಚಾರ ಮಾಡಿಲ್ಲ, ಇಡೀ ದೇಶದ ಬಗ್ಗೆ ವಿಚಾರ ಮಾಡ್ತಿರ್ತೇವೆ. ಅದಕ್ಕೆ ಇಷ್ಟು ಮುಂದೆ ಬೆಳೆದೈತ್ರಿ. ಯಾರ ಆಧಾರ್ ಕಾರ್ಡ್ ಫ್ರೀ ಅದಾವ ಅಂತ ಅಂದಂಗಾಯ್ತು. ನೀವು ರೊಕ್ಕ ಕೊಡಾತಿಲ್ಲಪ್ಪ, ಅದಕ್ಕೆ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ ನಮಗ. ನೀವು ಹೊರಗೆ ರೊಕ್ಕ ಕೊಟ್ಟಿದ್ದು ಆಧಾರ್ ಕಾರ್ಡ್ ಫ್ರೀ ಮಾಡ್ತಿದ್ರು. ನಮ್ಮ ಕಡೆ ಶಕ್ತಿ ಐತೆ, ಕಡೆ ಶಕ್ತಿ ಹೋಗ್ಲಿಲ್ಲ ಮಹಾರಾಯ. ನಾವು ಶಕ್ತಿ ಯೋಜನೆ ಐತಿ. ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಅಂದ್ರೆ 10 ಗುರು. ಹೌದೌದು. ಓಕೆ ಹಾಲಲ್ಲದರು ಹಾಕು ನೀರಲ್ಲದರು ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ನೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲದರು ಹಾಕು ನೀರಲ್ಲದರು ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ಬಂದಿಸು ನೆರಳಲ್ಲಿ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ
ಮನದಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ ಹಾಲೆಲ್ಲ ಕರುಣಾಗು ನೀರೆಲ್ಲ ಕರುಣಾಗು ರಾಘವೇಂದ್ರ ಓಕೆ ಥ್ಯಾಂಕ್ ಯು ಧನ್ಯವಾದಗಳು. ಮತ್ತೊಬ್ಬ ಜಾನಪದ ಕಲಾವಿದ ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಜಾನಪದ ಜಾನ ಭರಪ್ಪ ಸ್ಟೇಜ್ ಮೇಲೆ ಮಾಡ್ಕೊಂಡು ದಯವಿಟ್ಟು ಭರಪ್ಪ ದಯವಿಟ್ಟು ಜೋರಾದ ಚಪ್ಪಾಳೆ ಮುಖಾಂತರ ಕಲಾವಿದರನ್ನ ಬರಮಾಡ್ತಾರೆ. ಓಕೆ ಅವರು ಬಂದಿದ್ದಾರೆ. ಕಲಾ ಲೋಕದಲ್ಲಿ ಅವ್ರದೇ ಆದಂತ ಛಾಪ್ ಮೂಡಿಸಿದ ಇದೀಗ ನಿಮ್ಮ ಮುಂದೆ ಒಂದು ಭಕ್ತಿಯಾಗಿದೆ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರೆ ಜೋರಾದ ಚಪ್ಪಾಳೆ. ಎಲ್ಲರಿಗೆ ನಮಸ್ಕಾರ. ಆರಾಮದಿರಿ ಎಲ್ಲರೂ? ಏನ್ ಕೇಳವಲ್ಲಿ ಹೇಳಿದ್ರು ಆರಾಮದಿರಿ? ಆಧಾರ್ ಕಾರ್ಡ್ ಬಾಳ ಇದ್ದಕ್ಕ ಬಾಳ ಮಾತಾಡಕತ್ತಾರ ಅವ್ರು. ಶಿವನೆಂದು ಹೋಗಿ ನಂಬಿದರೆ ಕೈಲಾಸ ಶಿವನ ನಂಬಿದರೆ ಕೈಲಾಸ ಎಲ್ಲ ಕೇಳಿ ಎಲ್ಲ ಬಲವಾದರೆ ನನ್ನು ಕಾಪಾಡೋ ಶಕ್ತಿಯನ್ನೆಂದು ನಂಬಿದರೆ ಕೈಲಾಸ ಶಿವನ ನಂಬಿದರೆ ಕೈಲಾಸ. ಶಿವನ ನಂಬಿದರೆ ಯಾರ ಭಯವಿಲ್ಲ, ಸಾವು ನೋವಿಲ್ಲ, ನಿನಗೆ ಎದುರಿಲ್ಲ. ಶಿವನ ನಂಬಿದರೆ ಯಾರ ಭಯವಿಲ್ಲ. ವಯಸ್ಸು 16 ಮುಗಿದಾಗ ಮುನಿಮಾಲಯನ್ನು ಕಂಡು ಯಮಧರ್ಮ ತನ್ನ ಪಾಶ ಎಸೆದಾಗವಳು. ಅಯ್ಯೋ ಮಹಾದೇವ ಸದ ಎಂದು ಅಂತಾದ ಮಗು ಶಿವನು ತನ್ನ ಶೂಲವ ಬಿಸಿ ಎಸೆದಾಗಲೇ ಯಮನು ಅಪರಾಧ ತನ್ನದೆಂದು ತಲೆಬಾಗಿದಾಗ ಮಾರ್ಕಂಡೆಯ ಶಿವನ ಕೊಂಡಾಡುವ ಕೇಳಿ ಎಲ್ಲ ಕೇಳಿ ಕೇಳಿ ಎಲ್ಲ ಕೇಳಿ. ಶಿವನೆಂದು ಹಾಗಾದರೆ ಸಂತೋಷ, ಶಿವನೆಂದು ಕೂಗಿದರೆ ಉಲ್ಲಾಸ. ಶಿವನಾಮ ಬಂದೇ ನಿನ್ನನ್ನು ಕಾಪಾಡೋ ಶಕ್ತಿಯನ್ನೆಂದು. ತುಂಬಾ ಜೋರಾದ ಚಪ್ಪಾಳೆ. ಲಕ್ಕುಂಡಿ ಗ್ರಾಮದಾಗ ಸರ್ ಅಭಿಮಾನಿಗಳು ಎಷ್ಟದಾರ ಅನ್ನೋದು ಚಪ್ಪಾಳೆ ಮುಖಾಂತರ ತೋರಿಸ್ಬೇಕು. ರೆಡಿ? ನೋಡ್ರಿ ಅಭಿಮಾನಿಗಳು ನೋಡ್ರಿ ಇನ್ನೂ ಕೆಲವೊಂದಷ್ಟು ಮಂದಿ ಯಾಕೋ ಚಪ್ಪಾಳಿ ಹೊಡಿಬಾರ್ದು. ದಯವಿಟ್ಟು ಕೈ ಇದ್ದಾರ ಮಾತ್ರ ಚಪ್ಪಳಿ ಹೊಡ್ರಿ, ಕೈ ಇದ್ದವ್ರು ಅಷ್ಟೇ ಹೊಡ್ರಿ.
ಇಲ್ಲದವ್ರು ಹೊಡ್ಯಾಕ ಹೋಗ್ಬೋದು ಅದಾವ ಎಲ್ಲರೂ ಕೇಳೋದು. ಅದು ಅದ್ಭುತವಾಗಿದೆ. ಇದೀಗ ಸಿವಿ ಮೆಲೋಡಿಸ್ ತಂಡ ಹುಬ್ಬಳ್ಳಿಯವರ ಇವತ್ತು ತಂಡವನ್ನ ನಡೆಸಿಕೊಂಡು ಹೋಗ್ತಾ ಇರುವಂತ ಊರ ತಿರುಗುವ ಒಬ್ಬ ಜಾನಪದ ಲೋಕದಲ್ಲಿ ಡ್ರೈವರ್ಗಳ ಮನಸ್ಸ ಕತ್ತಂತ ಚೋರ ಹಾಗೂ ಇವತ್ತು ಲಕ್ಕುಂಡಿ ಗ್ರಾಮದಲ್ಲಿ ಈ ಒಂದು ತಂಡವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಪ್ರವೀಣ್ ಹುಬ್ಳಿ. ಇದೀಗ ನಿಮ್ಮ ಮುಂದೆ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ಸ್ವಾಗತಿಸಬೇಕು. ಅತಿ ಚಿಕ್ಕ ವಯಸ್ಸಿನಲ್ಲಿ ಹಲವಾರು ಜಾನಪದ ಗೀತೆಗಳನ್ನ ಬರೆದು ಹಲವಾರು ಜಾನಪದ ದೊಡ್ಡ ದೊಡ್ಡ ದಿಗ್ಗಜರಿಗೆ ನೃತ್ಯವನ್ನು ಕೂಡ ಹೇಳಿಕೊಟ್ಟು ಅವರದೇ ಆದಂತ ಚಾಪ್ ಮೂಡಿಸಿದಂತ ಹುಬ್ಬಳ್ಳಿ ಪ್ರವೀಣನವರು ಇದೀಗ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಜೋರಾದ ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ಭೂಮಿಯಲ್ಲಿ ಜಿಗಿದು ತೋರಿಸಲಿ ಚೆಲುವ ಕನ್ನಡದ ಬಾವುಟ. ಮಾತಿನ ಜೊತೆಯಲ್ಲಿ ಗಂಧವೀರೋ ಕನ್ನಡ
ಈ ಒಂದು ಕಲಾವಿದರ ವಿಶೇಷತೆ ಅಂತಂದ್ರೆ ನಾವೆಲ್ಲರೂ ಮೆಚ್ಚುವಂತಹದ್ದು, ಅಭಿಮಾನ ಪಡುವಂತಹ ಒಂದು ಕೆಲಸವನ್ನ ಈ ಬಾಲಕಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತಿಗೆ ಬಂದಿದ್ದೀನಿ. ನೋಡ್ರಿ, ಈ ಭಕ್ತಿ ಪಶ್ಚಾತ್ತಾಪ ಅನ್ನುವಂತ ಈ ಬಾಲಕಿ ಅದ್ಭುತ ಗಾಯಕನೇ ಹೌದು, ಅದ್ಭುತ ಸಮಾಜ ಸೇವಕಿನೇ ಹೌದು. ಯಾಕಂತಂದ್ರೆ ಇವಳ ವತಿಯಿಂದ ಇವತ್ತು 42 ಮಕ್ಕಳು ಅನಾಥ ಮಕ್ಕಳು ಶಾಲೆಯನ್ನು ಕಲಿತಾ ಇದ್ದಾರೆ. ಜೋರಾದ ಒಂದು ಚಪ್ಪಾಳೆ ಬರಬೇಕು. ಯಾಕಂತಂದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಮಹಾನ್ ಕೆಲಸವನ್ನ ಈ ಮಾಡ್ತಾ ಇದ್ದಾರೆ. ಈ ಬಾಲಕಿಗೆ ನಮ್ಮ ಗಾಳಿಮಡಿಯ ವೀರಭದ್ರೇಶ್ವರ, ನಮ್ಮ ಗ್ರಾಮ ದೇವತೆ ದುರ್ಗಾದೇವಿ ಕೂಡಿರ್ತಕ್ಕಂಥ ಎಲ್ಲ ಒಂದು ಆಶೀರ್ವಾದ ಸದಾ ಇವಳ ಮೇಲೆ ಇರಲಿ. ಇನ್ನೂ ಆಕೆಗೆ ಸಾಧನೆ ಮಾಡುವಂತ ಶಕ್ತಿಯನ್ನು ಕೊಡಲಿ ಆ ದೇವರು. ಹಾಗೆ ಸಮಾಜ ಸೇವೆಯನ್ನು ಮಾಡುವಂತ ಶಕ್ತಿಯನ್ನು ಸಹಿತ ಇವತ್ತು ನಾವು ಗ್ರಾಮದ ಜನತೆ ಮಾಡಬೇಕು. ಯಾಕಂತಂದ್ರೆ ಅವಳು ಗಾಯಕಿ, ಸುಪ್ರಸಿದ್ಧ ಗಾಯಕಿನೂ ಹೌದು, ಹಾಸ್ಯ ಕಲಾವಿದನೂ ಹೌದು. ಹಾಗೆ ಇವಳ ಹಾಡಿನ ನಂತರ ನಾವು ಯಾರಾದರೂ ಗ್ರಾಮದ ಹಿರಿಯರು, ಯುವಕರು, ತಾಯಂದರು ಇವಳಿಗೆ ಕಲಾ ಕಾಣಿಕೆಗೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ದುಡ್ಡು, ಪ್ರತಿಯೊಂದು ಪೈಸೆನೂ ಕೂಡ ಆ 42 ಮಕ್ಕಳ ಅನಾಥ ಮಕ್ಕಳಿಗೇನೆ ಅವರ ಭವಿಷ್ಯಕ್ಕಾಗಿ ಇರ್ತಕ್ಕಂಥ ಒಂದು ಮಾತನ್ನ ನಾವು ನೆನಪಿಡ್ತಾ ಅವರಿಗೆ ನಾವು ಕಲಾ ಕಾಣಿಕೆಯಾಗಿ ಕೊಡುವಂತ ಪ್ರತಿಯೊಂದು ದುಡ್ಡು ಆ 42 ಅನಾಥ ಮಕ್ಕಳಿಗೆ ಅವರ ಭವಿಷ್ಯಕ್ಕಾಗಿ ಇರ್ತಕ್ಕಂಥ ಮಾತನ್ನ ನಾನು ಈ ವೇದಿಕೆಯಲ್ಲಿ ಹೇಳ್ತೇನೆ. ಕಾರಣ ಆ ಬಾಲಕಿಗೆ ನಾವು ಇನ್ನೂ ಸಪೋರ್ಟ್ ಆಗಿರೋಣ, ಆಕೆಗೆ ಪ್ರೋತ್ಸಾಹ ನೀಡೋಣ, ಸಮಾಜ ಸೇವೆಯನ್ನು ಮಾಡಲಿ. ಆ ಬಾಲಕಿ ನಮ್ಮ ಲಕ್ಕುಂಡಿಯಿಂದ ಇನ್ನೂ ಬೆಳೀಲಿ ಅಂತ ಒಂದು ಆಶೀರ್ವಾದವನ್ನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಇದೀಗ ಬಾಲಕಿಗೆ ನಾವು ವೇದಿಕೆಯನ್ನ ನಾನು ಬಿಟ್ಕೊಡ್ತಾ ಇದ್ದೀನಿ. ಅನ್ನಗಳನ್ನ ಅವರು ಸುಸ್ತಾಗ್ಯಾರ. ನೀ ಅನ್ನಗಳು ಕೂಗು ಹೊಡ್ಸಾಡ್ಬೇಕ ನನಗೆ ಮಾತು ಹೊತ್ತಾಗಿ ಬೇಕಿಲ್ಲ ಅಂದ್ರೆ ನಾವು ಹೆಣ್ಮಕ್ಳು ಕಡಿಮೆ ಅದೇ ನಮಗೆ ಗಂಡ್ಮಕ್ಳು ಕೂಗು ಹೊಡ್ಸಾತೀವಿ. ನಾವು ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಚಪ್ಪಾಳೆ ಹೊಡಿತಾರೆ. ಯಾವಾಗ ಚಪ್ಪಾಳೆ ಹೊಡಿದ್ರು ಕಿವ್ಯಾಗ ಅದೇ ನಿಮಗೆ ಹೆಣ್ಮಕ್ಳಿಗೆ ನೀ ಹೆಣ್ಣು ಮಗು ಸರಿ, ನೀ ಗಂಡ್ಮಕ್ಳ ಕಡೆ ನಮ್ಮ ಅಣ್ಣಗಳು ಅಂತ ಮಾತಾಡ್ತಿರ್ತಿಲ್ಲ. ಆ ಕಾಮಿಡಿ ಈ ಸಾಂಗ್ ಆದ್ಮೇಲೆ ತಗೊಳಕ್ಕೆ ಇದೊಂದು ಸುಂದರವಾದ ಗೀತೆ. ರೈತರಿಗೆ ಆತ್ಮೀಯ ಮಿತ್ರನಾದಂಥ ಬಸವಣ್ಣ ಈಗ ಆತ್ಮೀಯ ಮಿತ್ರ ಟ್ರ್ಯಾಕ್ಟರ್. ಮೊದಲ ಜೋಡೆತ್ತುಗಳು ಕಟ್ತಿದ್ರು, ಈಗ ಒಂಟಿ ಅಂತ ಕಟ್ಟಾರ. ಅಂದ್ರೆ ಜೋಡೆತ್ತುಗಳು ಏನು ಆಗ್ತಿತ್ತು, ಏನ್ ಮಾಡ್ತಾವ, ಅದರಿಂದ ಏನು ಫಲ ಸಿಗ್ತದ, ಆ ಜೋಡೆತ್ತನ್ನ ಯಾವ ರೀತಿ ಸಾಕಬೇಕು ಅನ್ನೋ ಒಂದು ತತ್ವ ಗೀತೆಯನ್ನು ತೆಗೆದುಕೊಡ್ತಾ ಇದ್ದಾರೆ. ಆ ಗೀತೆಯನ್ನ ಕೇಳಿ ಆನಂದಿಸಿ. ರೈತನ ಮನೆಯಾಗ ಮುಪ್ಪಿನ ಕಾಲದ ಸಿಡಿಮೇವು ಹಾಕದೆ ಮಾಡ್ತಾರ ಬದುಕ. ಯಾಕ ಮಾಡ್ತಾರ ಬದುಕ? Thank you.
ಧನ್ಯವಾದವನ್ನು ಹೇಳ್ತಾ ಮೂಕ ಬಸವಣ್ಣ ಮೂರು ಹೊತ್ತು ದುಡಿದಾದ ರೈತನ ಮಣಿಯಾದ ಮುಪ್ಪಿನ ಕಾಲದ ಹಿಡಿಮೇವು ಹಾಕದೆ ಮಾತಾರೋ ಕಟುಕಗ ಯಾಕ ಮಾತಾರೋ ಕಟುಕಗ ಬಗ್ಗೀತೆಯನ್ನು ಕೇಳಿ ಭಕ್ತಿ ಪಶ್ಚಾಪೂರ್ವರ ಒಂದು ಭಕ್ತಿಯ ರೈತ ಗೀತೆಯನ್ನು ಕೇಳ್ತಕ್ಕಂಥ ಉಮೇಶ್ ಪಾಟೀಲ್ ಅವರು 200 ರೂಪಾಯಿಗಳನ್ನು, ಹಾಗೆ ನಾನು ಕೂಡ 201 ರೂಪಾಯಿಗಳನ್ನು ಅವರಿಗೆ ಒಂದು ಕಲಾ ಕಾಣಿಕೆಯಾಗಿ ಕೇವಲ 5ನೇ ತರಗತಿ ವಿದ್ಯಾರ್ಥಿನಿ ಅದ್ಭುತವಾಗಿರ್ತಕ್ಕಂಥ ಸಾಧನೆ. ನಾಗೇಶ್ ಸಂಗೊಳ್ಳಿ ಅವರು ಕೂಡ 100 ರೂಪಾಯಿಗಳನ್ನ ಪಾಲಿಕೆಗೆ, ಬಹುಶಃ ಅದರ ಹಿಂದಿನ ಗೊತ್ತಾಗಿರ್ತಕ್ಕಂಥ ವಿಷಯ ಈ ಒಂದು ಪ್ರತಿಯೊಂದು ದುಡ್ಡು ಅವರಿಂದ ಆ ಒಂದು ಅನಾಥ ಮಕ್ಕಳಿಗೆ ಸಲ್ತಾ ಇದೆ ಅಂತಂದ್ರೆ ಅದು ಒಂದು ಶ್ರೇಷ್ಠ ಕಾರ್ಯ. ಸರಿ, ಈ ಕಾಣಿಕೆಗಳನ್ನ ಆ ವಿದ್ಯಾರ್ಥಿನಿ ಸ್ವೀಕಾರ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಅವ್ರಿಗೆ ಅನುಕೂಲ ಆಗುವಂಗೆ ನಾವು ಸಹೋದರನಿಗೆ ವಿನಂತಿ ಮಾಡ್ಕೊಂಡ್ರೆ ಸ್ವಲ್ಪ ದಾರಿ ಬಿಟ್ಕೊಡ್ರಿ, ಯಾಕಂದ್ರೆ ಅವರು ಹಗಲೆಲ್ಲ ಇಲ್ಲಿ ಸ್ವಲ್ಪ ಹಾಗೆ ಆರಾಧ್ಯ ಆನಂದ್ ಪಾಟೀಲ್ ಅವರು ಕೂಡ 200 ರೂಪಾಯಿಗಳನ್ನ ಭಕ್ತಿ ಇವರಿಗೆ ಕಲಾ ಕಾಣಿಕೆಯಾಗಿ ಅರ್ಪಣೆ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಧನ್ಯವಾದವನ್ನು ಹೇಳ್ತಾ ಇದೀಗ ನಾತಿದ್ದಿಲ್ಲ ನೀ ಬರ್ಗುಡ್ಕ ನಮ್ಮ ಲಕ್ಕುಂಡಿ ಹುಡುಗರು ಭಾಳ ಹುಡುಪದಾರ, ನಮ್ಮ ಲಕ್ಕುಂಡಿ ಹುಡುಗರು ಹೆಚ್ಚದಾರ ಅಂತ ಹೇಳಿ ಮಾತಾಡ. ಈಗ ನಿಮ್ಮ ಲಕ್ಕುಂಡಿ ಹುಡುಗರು ಹುಡುಗರು ನಮ್ಮ ಹುಡುಗರು ಅಂತ ಹೇಳಿ ಎಲ್ಲಿದಾರ ನಿಮ್ಮ ಹುಡುಗರು? ನನಗೆ ಯಾಕೋ ಇದೆ ಬೇಜಾರ ಆಗ್ತದೆ. ಯಾಕೆ ಬೇಜಾರಾಗತ್ತೈತಿ? ಯಾಕ ನೀ ಎಷ್ಟಂತ ಸಾಲಿ ಹೋಗ್ತಿ? ಯಾಕ ವಾಟ್ಸ್ಆಪ್ ಮಾಡ್ಕೊಂಡು ಹಂಗೈತೆ ಅದು ಎಷ್ಟಂತ ಸಾಲಿ ಹೋಗ್ತಿ? ಅವೆಷ್ಟ ಜನ ನಾವು ಸಾಲಿ ತಗೊಂಡು ನೀ ಏನ್ ಮಾಡಕ್ಕಿದಿ? ನೀ ಏನೋ ಆಗ್ತಿದ್ದ ನಮ್ಮ ಹುಡುಗರು ನಿಮ್ ಗಂಡಸರು ಅಂತ ಹೇಳಿ ಹೇಳಿದಾರ ನಿಮ್ ಗಂಡಸರ ಸಮಾಧಾನ ಚೀಲ್ ಕೂಲ್ ನೀವು ಫಸ್ಟ್ ಹೋಗೋದು ಏನು ಮಾಡಿ ನೋಡ ಹೇಗೆ ಕೂಗೋಡಿತಾರ ಅವರ ಹಿಂಗೈತಿ ಆತಲ್ಲ ಜೀರೋ ಇಲ್ಲಿ ನೋಡಿ ಹಂಗ ಅನ್ಬೇಡ. ನೀ ಗಂಡಸರ ಕಡೆ ಆಗು, ನಾ ಹೆಣ್ಮಕ್ಳ ಕಡೆ ಆಗ್ತಾನೆ. ಯಾರ ಪವರ್ ಹೆಚ್ಚೈತಿ ನೋಡೇ ಬಿಡು ನೋಡೇ ಬಿಡು. ಆಯ್ತಲ್ಲ, ನಾ ಹೆಣ್ಮಕ್ಳ ಕಡೆ ಆಗ್ತಾನೆ. ಐ ಕಾಂಟ್ ಬಿಲೀವ್ ದಿಸ್. ಗೋಚು ನಮ್ಮಲ್ಲಿ ಚೂಡ ಬೇಡ ಮುಂದೋದು ಇಲ್ಲ, ಬೇರೆ ಬೇರೆ ಆಗ್ತದ. ಇರ್ಲಿ ಏನೋ ಅನ್ನೋದಿದ್ದಿ ನಮ್ಮ ಹುಡುಗರು ಅಂತ ಹೇಳಿ ಅದಕ್ಕೆ ನಾ ಗಂಡ್ಮಕ್ಳ ಕಡೆ ನೀ ಆಗು, ನಾ ಹೆಣ್ಮಕ್ಳ ಕಡೆ ಆಗುತ್ತಾನು. ಒಟ್ಟು ಬೇಗ ಹೆಚ್ಚ ಬಿಡು ನೀವು ಅದು ಬೇಕಾದ್ರೆ. ನೀ ಹೆಣ್ಮಕ್ಳ ಕಡೆ ಆಗಿದ್ದಿ? ನಾ ಹೆಣ್ಮಕ್ಳ ಕಡೆ ಆಗಿದೆ. ಅದು ನನಗೆ ನಾ ಗಂಡಸ ಅದ ಒಟ್ಟು ನಾ ಹೆಂಗಸಿ 10 ನಿಮಿಷ ಪೂರ್ತಿಯಾಗಿ ನಾ ಹೆಂಗಸ ಹಾಕೋದು. ಈಗ ಲಕ್ಕುಂಡಿ ಊರಾಗ ಅವ್ನು ಸೀರೆ ಉಡಿಸಕ್ ಕಳ್ಸೋದು. 90 ಎಕ್ಸ್ಟ್ರಾ ಸರ್. ಆಯ್ತು 90 ಹಾಕಿಸ್ರಿ, 90 ಬೇಡ. ಹೌದು ಇಲ್ಲಿ ಏನಾರ ಇವತ್ತು ನಾವು ಹೆಣ್ಮಕ್ಳು ರೊಟ್ಟಿ ಬಡಿದಾಗ ರೊಟ್ಟಿ ಬೇಯಿಸಿ ವಾಸ ಮಾಡ್ತೇವೆ. ನೀವು ಗಂಡಸರು ಅದಕ್ಕೆ ನೀವು ಹೆಚ್ಚಿನವರಲ್ಲ, ನಾವು ಹೆಣ್ಮಕ್ಳೇ ಹೆಚ್ಚಿನವ್ರು. ಬರೋಬ್ಬರಿ ಅಂತಂದ್ರೆ ಯಾವಾಗ ಚಪಾಳಿ ಹೊಡಿದ್ವಿ ಯಾಕ ಯಾಕ್ರಿ ಅವ್ರ ಚಪ್ಪಾಳೆ ಅಂದ್ರೆ ಚಪ್ಪಾಳೆ ಹೊಡಿದ್ರಿ, ಅವ್ರು ಚಪ್ಪಲ್ಲೇ ಹೊಡಿದ್ರಿ ಅಂತ ಹಂಗೇನಾಗೋದು ತಗೋ. ಯಾಕಂದ್ರೆ ಹೆಣ್ಮಕ್ಳ ಕಡೆ ಆಗಿದ್ದೇನೆ. ನಾವು ಹೆಣ್ಮಕ್ಳು ರೊಟ್ಟಿ ಬಡ್ದಾಗ ರೊಟ್ಟಿ ಬೇಯಿಸೋದು ಮಾಡ್ತೀವಿ ಗಂಡಸರು. ಅದಕ್ಕೆ ನೀವು ಹೆಚ್ಚಿನವರಲ್ಲ, ನಾವು ಹೆಣ್ಮಕ್ಳ ಹೆಚ್ಚಿನವ್ರು. ಏನಾಯ್ತು?
ನೀವು ಮನೆಗೆ ಜೋಳ ತಂದು ಕೊಟ್ರೆ ನಾವು ರೊಟ್ಟಿ ಹೊಡಿತೇವೆ. ಒಂದ್ ಎಳೆ ನೀವು ಜೋಳ ತಂದು ಕೊಡ್ತೀರಾಕಿಲ್ಲ ಅಂದ್ರೆ ಏನು ಮಾಡ್ತಿದ್ರಿ? ಒಲ್ಯಾಗ ರೊಕ್ಕ ಮಾಡಿಸ್ತೀವಿ. ಒಲಿ ಪಲಿ ಬಂದಾಗ ಏನಿದ್ರಿ? ನೀವು ಕೂಗ್ ಹೊಡೀರಿ, ಅವ್ ಮಾತಾಡೋಕೆ ನಾವು ಒಟ್ಟ ಕೂಗ್ ಹೊಡೀರಿ. ಹಾ ಹಚ್ಚಿ ಪೆಟ್ರೋಲ್ ಹಚ್ಚಿ ಸುಡೋರು ಏನ ಯಾಕ ನೀವು ಹೆಣ್ಮಕ್ಳು ಅಷ್ಟೇ, ನೀವು ಅಷ್ಟೇ ಬೆಂಕಿ ಹಚ್ಚೋದು ಇಷ್ಟ ಇರ್ತೈತಿ. ಅಂದ್ರೆ ನಾವು ಬೆಂಕಿ ಹಚ್ಚಿಸ್ತೇವೆ, ನಾವು ಬೆಂಕಿ ಹಚ್ಚಿದ್ರೆ ನೀವು ಹೊಟ್ಟೆ ತುಂಬ ತೆಗೆದು ತಿಳ್ಕೊರಿ ನೀವು. ಇಲ್ಲಿ ನೋಡ, ನೀ ಏನಂದಿ? ನೀವು ಜೋಳ ತಂದು ಕೊಟ್ರೆ ನಾವು ರೊಟ್ಟಿ ಬಡಿತೇವತ್ತಿ. ಒಂದ್ ಎಳೆ ನೀವು ಜೋಳ ತಂದು ಕೊಡ್ತಿರಕಿಲ್ಲ ಅಂದ್ರ ಒಲ್ಯಾಗ ಬೆಕ್ಕಾನು ಮನಸ್ತಾರಂತಿ. ನಾವ ಒಲಿ ಪಲಿ ಬಂದಾಗ ಏನಿದ್ರು ಈ ಗ್ಯಾಸ್ ಒಲಿಪ ಸುಡ್ತೈತಿ ಹಂಗ. ಹಾ ಸುಟ್ಟಿರ್ತೈತಿ ಮತ್ತೆ ಹಂಗ ಬರ್ಬೇಕಲ್ಲ. ಹಂಗೇನು ಬರ್ಬೇಕು ನಾವು ಹೊಲದಾಗ ಕಸ ತೆಗೆದ್ರ ಏನ? ನಾವು ಹೊಲದಾಗ ಕಸ ತೆಗೆದ್ರೆ ಮನೆಗೆ ಜೋಳ ಬರ್ತಾವ, ಇಲ್ಲಂದ್ರೆ ಮನೆಗೆ ಕಸ ಬರ್ತಿತ್ತ. ಹೊಲ ಹಸಂದವ್ರು ನಾವು ಹೆಣ್ಮಕ್ಳು ನಾವ ಹೆಚ್ಚ ಒಂದ್ ಕಡೆ ಹೋಗೋದು ಬರೋಬರ್ತಿಲ್ಲ. ಏನ ಯವ್ವ ಹಾ ಹೌದೌದು. ನಾವ್ ಹೆಣ್ಮಕ್ಳು ಹೊಲ ಹಸಿಟ್ಟಾಗ ಮನೆಗೆ ಜೋಳ ಬರ್ತಾಗ ಮನೆಗೆ ಕಸ ಬರ್ತಿತ್ತು, ಅದಕ್ಕೆ ನಾವ್ ಹೆಣ್ಮಕ್ಳ ಹೆಚ್ಚ. ಏನಾಯ್ತ? ಹೊಲದ ಉತ್ತರ ಅಪ್ಪನ ಹೆಸರಿನ ಮೇಲೆ ಐತಿ, ಅಪ್ಪನ ಹೆಸರಿನ ಮೇಲೆ ಐತಿ. ಹೇಳೋದ್ರ ನಿಮ್ಮ ಹುಡುಗರು ಹವಾ ಹೇಳ ಹೇಳ. ಭೂಮಿಯಾಗ ಬೆಳೆ ಐತಿ, ಬಂದೂಕಿನಾಗ ಬುಲ್ಲಟ್ ಐತಿ. ನಾನು ಹೇಳ್ತೇನೆ ನಮ್ಮ ಹೆಣ್ಮಕ್ಳ ಹವ ಹೇಳ್ತೇನೆ ಕೇಳ. ನಮ್ಮ ಹೆಣ್ಮಕ್ಳು ಹವ ಹೇಳ್ತಾನೆ ನೋಡು. ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಗುಡಿಯಾಗಿರೋ ದೀಪಕ್ಕೆ ಕಿಮ್ಮತ್ತಿಲ್ಲ ಅಂತ. ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಗುಡಿಯಾಗಿರೋ ದೀಪಕ್ಕೆ ಕಿಮ್ಮತ್ತಿಲ್ಲ ಅಂತ. ಮಳಿ ಆಗ್ಲಿಲ್ಲ ಅಂದ್ರೆ ಭೂಮಿ ಮಣ್ಣಿಗೆ ಕಿಮ್ಮತ್ತಿಲ್ಲ ಅಂತ. ಹೆಣ್ಣಿರ್ಲಿಲ್ಲ ಅಂದ್ರೆ ನಿಮ್ಮ ಗಂಡಸರ ಜಾತಿಗೆ ಕಿಮ್ಮತ್ತಿಲ್ಲ ಅಂತ. ಎಷ್ಟು ಮಕ್ಕಳ ಹೆಣ್ಮಕ್ಳು ಹೇಳ್ತಾರೆ ಈಗ ಸಿಮೆಂಟ್ ಹೈ, ಕೆಳಗೆ ಮಣ್ಣು ಹೈ. ಅದು ಇಟ್ಟಂಗೆ ಒಂದ ಲೈನ್ ಹೈ, ಮುಂದೆ ಎಲ್ಲ ಮಣ್ಣು ಹೈ. ಹಾ 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 ಹೇಳ ಹೇಳ. ಹುಡುಗರ್ಗೆ ಮೊಬೈಲ್ ಸಿಕ್ಕರೆ ಸ್ಕ್ರೀನ್ ಹಾಳಾಗ್ತಿತ್ತ. ನಾನು ಹೇಳ್ತಾ ನಮ್ಮ ಹವಾ ಹಕ್ಕಿ ಹಾಡ್ತೈತ ಆಕಾಶದಾಗ. ರಾತ್ರಿ ಕಣಕಪ್ಲೆ ಹಾಡ್ತಾವ, ಅಳುಕು ಕಣಕಪ್ಲೆ ಹಾಡ್ತಾವ. ಏನ್ ಆಗೋದೈತಿ? ಕಣಕಪ್ಲೆ ಹಾಡ್ತೈತೆ ಆಕಾಶದಾಗ. ಇಲ್ಲ ಗಟ್ಟಿ ಕೆಟ್ಟೇನಿಲ್ಲ, ಕಣಕಪ್ಲೆ ಹಾಡ್ತೈತೆ ಆಕಾಶದಾಗ.
ಸ್ವಾಗತವನ್ನು ಕೋರೋಣ ಅಂತ ಹೇಳ್ತಾರೆ. ಕರ್ನಾಟಕ ರಾಜ್ಯದ ಹಲವಾರು ಕಾರ್ಯಕ್ರಮಗಳ ತಮ್ಮ ಸುಖಕರವಾದಂತಹ ನೃತ್ಯದ ಮುಖಾಂತರ ಅಭಿಮಾನಿಗಳನ್ನ ಮನಸ್ಸುತ್ತ ಗೆದ್ದಂತ ಧಾರವಾಡದ ಬನಶಂಕರಿ ವಿರುದ್ಧ ಒಂದು ಅದ್ಭುತವಾದಂತಹ ನೃತ್ಯ ಜೋರದ ಚಪ್ಪಾಳೆ. ಇದು ಸುಳ್ಳುಗಳು ತಂಡ ಹುಡುಗರು. ನೀನ ಬಂಗಾರ ಕೊಡಿಸಿಯ ನನಗ ಬೆಳ್ಳಿ ಕೊಡಿಸಿಯ ನೀನ ಬಂಗಾರ ಕೊಡಿಸಿಯ ನನಗ ಬೆಳ್ಳಿ ಕೊಡಿಸಿಯ ಬಾಳಿಗೆ ಹೋದನ ಬಿಯರ ಮುದ್ದನ ಬಾಳಿಗೆ ಹೋದನ ಬಿಯರ ಮುದ್ದನ ನಿಸೆನೆಯತಿಲ್ಲ ನನ್ನ ನಿಸೆನೆಯತಿಲ್ಲ ನಾನೇ ತಾಟಿ ಕೊಡ್ತೀನಿ ನಾ ಇಲ್ಲ ಸೃಷ್ಟಿ ಕೊಡ್ತೀನಿ ನಾನೇ ತಾಟಿ ಕೊಡ್ತೀನಿ ನಾ ಇಲ್ಲ ಸೃಷ್ಟಿ ಕೊಡ್ತೀನಿ ಬಾಳಿಗೆ ಹೋದನ ಬಿಯರ ಮುದ್ದನ ಬಾಳಿಗೆ ಹೋದನ ಬಿಯರ ಮುದ್ದನ ನಿಸೆನೆಯತಿಲ್ಲ ನನ್ನ ನಿಸೆನೆಯತಿಲ್ಲ ನಾನೇ ತಾಟಿ ಕೊಡ್ತೀನಿ ನಾ ಇಲ್ಲ ಸೃಷ್ಟಿ ಕೊಡ್ತೀನಿ ನಾನೇ ತಾಟಿ ಕೊಡ್ತೀನಿ ನಾ ಇಲ್ಲ ಸೃಷ್ಟಿ ಕೊಡ್ತೀನಿ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಜಾಗ ನಿಂತ ನನಗೆ ಮಾಡ್ತಾಳ ಕಾಟ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಜಾಗ ನಿಂತ ನನಗೆ ಮಾಡ್ತಾಳ ಕಾಟ ನೀವು ಚಂದೈಗೆ ನೋಟ ಹೊಡಿಸಾಲ ಕೂದಲ ಕಟ್ಟ ನೀವು ಚಂದೈಗೆ ನೋಟ ಹೊಡಿಸಾಲ ಕೂದಲ ಕಟ್ಟ ಈಗಿ ಚಿಂತೆಗ ಹೋಗವ ತಮ್ಮ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಜಾಗ
ಬಿಟ್ಟರ ಜಾತಿ ಮಗಲ್ಲ ನಾಟಿರದ ಹಗರಿಲ್ಲ
ಆಗಲ್ಲ ಮಾಮ ನಾ ಈಗ ಕೊಟ್ಟ ಬಿಡ್ರ ಹೇಗೋ ಈ ಕಡೆ ನಿಲ್ಲಿ. ಆಮೇಲೆ ಅನ್ನೋದು ಮತ್ತೇನು ಏನು ಅನ್ನಕಿದೆ ಹಾ ಹುಡುಗ ಬಾ ಈ ಕಡೆ ಬಾ. ನೀ ಅಂತ ಬೇಡ ನೆಟ್ಟಗಷ್ಟೇ. ಈಗ ನಿನ್ನ ಪೂರ್ಣ ಹೆಸರು ಏನು? ಈಗ ಹೌದು. ನಿನ್ನ ಪೂರ್ಣ ಹೆಸರು ಏನು? ಬದ್ನಿಕಾಯಿ ಬಹಳ ಸ್ವಸ್ಥ ಒಂದು ಗೀಟ ಒಂದು ಸೀದಾ ಕ್ಲಾಸ್ ವಿಶ್ವ ಶಾಲೆಗೆ ಹೋಗ್ತೀನಿ ನಾಯಕರಾಗ ಹೇಳ ಹೋಗ್ತಿ ಶಾಲೆ ಯಾವ್ದು ಇದ ಶಾಲೆ ಏನು ಹಳೆ ಹೊಸೂರು ಹಳೆ ಹೊಸೂರು ಕ್ಲಾಸ್ ಸಾಧಾ ಕ್ಲಾಸ್ ವಿಶ್ವ क्लास साधा पीछे मुड़ेगा पीछे मुड़ ಹಂಗಲ್ಲ ಅಲ್ಲಿ 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 ಅಲ್ಲೇ ಕೊಡಿ ಕೊಡು ಇಲ್ಲ ಇಲ್ಲ ಸೀದಾ ನೋಡೀಗ ಸೀದಾ ನೋಡ ನಂದಿನ ಹಾಯ್ ಅಲ್ಲ ಅಲ್ಲ ನಂದಿನಿ ಹೆಂಗ್ ಮಾಡ್ತಾವ ಮತ್ತೊಮ್ಮೆ ಹುಡುಗಿಯರ ನಾಚ್ಕೋಬೇಕು ಆಗ್ತದ. ಹಾ ಈಗ ಹಾಯ್ ಮಾಡಿದ್ದಿ ಈಗ ಸೀದಾ ಮುಡೇಗ ಸೀದಾ ಮುಡು ಮತ್ತ ಈಗ ನಾಚೋದಿಲ್ಲವ ಒಂದ ನಿಮಿಷ ಇಲ್ಲಿ ನೋಡು. ನಿನ್ನ ಪೂರ್ಣ ಹೆಸರು ಏನು? ಈರಣ್ಣ ಗಂಗಪ್ಪ ರೊಟ್ಟಿ. ಈರಣ್ಣ ಗಂಗಪ್ಪ ರೊಟ್ಟಿ. ಈತನಿಗೆ ಒಂದು ಜೋರಾದ ಚಪ್ಪಾಳೆ ತಗೊಳ್ಳಿ. ನಿಮ್ಮ ಊರಿನ ಪ್ರತಿಭೆ ಈರಣ್ಣನಿಗೆ ಒಂದು ಜೋರಾದ ಚಪ್ಪಾಳೆ. ಎಷ್ಟಂತ ಹೋಗ್ತೀಯಪ್ಪ? ಅಂದ್ರೆ 8 ಮುಗಿದು 9 ಬಿದ್ದಂಗ ಅದೇ ಹಾ 8 ಮುಗಿದು 9 ಹಾ 8 ಹೋಗಿ 9 ಒಂದೇ ನಿಮಿಷ ಎಷ್ಟಂತೆ ಅಂದಿ? 9 ಎಷ್ಟು ವರ್ಷದಿಂದ? 15 ವರ್ಷದ ಕಲಿಯತ್ತೆ. ಏನಿಂದ 7ನೇ ವರ್ಷದಿಂದ ಚಾಲು ಆಕೈತಿ. ಲೆಕ್ಕ ಮಾಡ್ಕೊಂಡು ಹೋಗ್ರಿ 9 ವರ್ಷಕ್ಕೆ 15 ವರ್ಷ ಆಕೈತಿ. ಹಿಂಗೈತೆ 15 ವರ್ಷ ಹೋಗ್ಬೇಕಂತ ಈಗ ಇಲ್ಲಿ ಹುಡುಗಿನಂತೂ ನೋಡಿ ಹಾಯ್ ಅಂದಿ, ಖುಷಿ ಅನಿಸ್ತ? ನೆಟ್ಟಗ ಹ್ಞೂ ಇಲ್ಲಾಂದ್ರೆ ಇಲ್ಲ. ಹ್ಞೂ ಈಗ 4 ಪ್ರಶ್ನೆ ಕೇಳ್ತಾನೆ. 4 ಪ್ರಶ್ನೆಗೆ ಉತ್ತರ ಬರೋಬ್ಬರಿ ಹೇಳಿ ಆ ಹುಡುಗಿನ ನೋಡಿ ಶಾನೆ ಆಗಿದೆ ಅಂತ ತಿಳ್ಕೊತಾನೆ. ಏನಾರ ಒಂದ ಪ್ರಶ್ನೆಗೆ ಉತ್ತರ ತಪ್ಪಿದಿ ಆ ಹುಡುಗಿನ ನೋಡಿ ತೆರಿ ಕೆಡಿಸ್ಕೊಂತ
ಮೇಲೆ ಕೂತಿರ್ತೇವ ನೀವು ಕೆಳಗೆ ಕೂತಿರ್ತೇವೆ ಏನು ಮಾಡೋದ್ರಿ ಏನು ಎಲ್ಲ ನೋಡ್ತಿರ್ತೇವೆ ಒಂದೇ ಬಾಯಿ ನಾಲ್ಕು ಬಾಯಿ ಇಲ್ಲ. ಒಂದ ಬಾಯಿ ಐತಿ 4 ಬಾಯಿ ಇಲ್ಲ ಒಂದ ಬಾಯಿನೇ ನೋಡಕ್ಕಿಲ್ಲ ಹಿಂಗಂತಾನ ನೀನೇ ಡ್ರೈವರ್ ಇದ್ದು ಬಿಡು. ಹುಡುಗು ನನಗೆ ಮುಂದಿನ ಆರ್ಕೆಸ್ಟ್ರಾಕ್ಕೆ ಒಬ್ಬ ಕಾಮಿಡಿಯನ್ ಸಿಕ್ಕಂಗ ಅಷ್ಟು ಫೋನ್ ನಂಬರ್ ಕೊಡಕ್ಕೆ ಆತ ಹಿಂಗೆ ನನಗೆ ಪಂಚ್ ಕೊಡೋರಿದ್ರೆ ನನಗೆ ಭಾಳ ಖುಷಿ ಅನಿಸ್ತೈತಿ ಯಾಕಂದ್ರೆ 12 ವರ್ಷ ಇದನ್ನ ನೋಡೋದನ್ನ ಯಾರು ಬಂದವ್ರನ್ನ ಕಾಮಿಡಿಗೆ ಬರೋಬ್ಬರ ಮಾತು ಕೊಡಕತ್ರು ಭಾಳ ಖುಷಿ ಅನಿಸ್ತೈತಿ ನನಗೆ ಹೇಳಿ ಹಾ ಒಂದೇ ಪ್ರಶ್ನೆ ಕೇರಳ ನಾಯಿ ನೋಡಿದೆ ಕೇರಳ ನೋಡಿದೆ ಒಂದು ನಾಯಿಗೆ ಎಷ್ಟು ತಡಿ ನಾಯಿ ಒಂದು ನಾಯಿಗೆ ಎಷ್ಟು ತಡಿ ಒಂದತ್ತೀನಿ 2 ನಾಯಿಗೆ ಎಷ್ಟು ತಡಿ ಒಂದು ಮೇಗ್ ಒಂದತ್ತೀನಿ ಎರಡನೇ ಆದ್ರೂ ಒಂದತ್ತೀನಿ ನಾ ಏನು ಕೇಳತ್ತೇನಿ ಪ್ರಶ್ನೆ ತಿಳ್ಕೊ ಒಂದು ನಾಯಿಗೆ ಎಷ್ಟು ತಡಿ ಒಂದತ್ತೀನಿ 2 ನಾಯಿಗೆ ಎಷ್ಟು ತಡಿ ಅದಕ್ಕೂ ಒಂದತ್ತೀನಿ ನೀನು ಇಲ್ಲಿ ಇಲ್ಲಿ ಅವ್ನು ಉದಾಹರಣೆ ಕೊಡ್ತಾನೆ ಈಗ ನಾ ಇಲ್ಲಿರ್ತಾನೆ ನಾನು ಒಬ್ಬ ನಾಯ ಇಲ್ಲಿ ನೀನಿಟ್ಟಿ ನೀನು ಒಬ್ಬ ನಾಯ ಈ ನಾಯಿಗೆ ಒಂದ ಎಷ್ಟು ತಿಳಿ ಅದು ಅದು 2 ತಿಳಿ ಅದು ಇಲ್ಲ ನಾ ಹಿಂಗೆ ಕೇಳತ್ತ ಒಂದು ನಾಯಿಗೆ ಎಷ್ಟು ತಿಳಿ ಒಂದತ್ತೀನಿ 2 ನಾಯಿಗೆ ಎಷ್ಟು ತಿಳಿ 3 ನಾಯಿಗೆ ಎಷ್ಟು ತಿಳಿ 4 ನಾಯಿಗೆ ಎಷ್ಟು ತಿಳಿ 5 ನಾಯಿಗೆ ಎಷ್ಟು ತಿಳಿ ಬರೋಬ್ಬರಿ ನಾನು ಚಪ್ಪಾಳೆ ಹೊಡಿದೆ ನನಗೆ ಒಂದೇ ಪ್ರಶ್ನೆ ಉತ್ತರ ಬರೋಬ್ಬರಿ ಹೇಳಿದ ಅವ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದ ಕನ್ಫ್ಯೂಸ್ ದೂರ ಮಾಡೋಣ ಬರೋಬ್ಬರಿ ಒಂದೇ ಪ್ರಶ್ನೆ ಉತ್ತರ ಸರಿಯಾಗಿದೆ 2ನೇ ಪ್ರಶ್ನೆ ಕುದುರೆ ನೋಡಿದಿ ನಾ ಸ್ಪೀಡ್ ಕೇಳಿದಂಗೆ ಸ್ಪೀಡ್ ಹೇಳ್ಬೇಕು ಒಂದು ಕುದುರೆಗೆ ಎತ್ತೀನಿ 2 ಕುದುರೆಗೆ ಎತ್ತೀನಿ 3 ಕುದುರೆಗೆ ಎತ್ತೀನಿ 4 ಕುದುರೆಗೆ ಎತ್ತೀನಿ 5 ಕುದುರೆಗೆ ಎತ್ತೀನಿ ಬರೋಬ್ಬರಿ ಅಂತ ಚಪ್ಪಾಳೆ ಹೊಡಿರಿ 2ನೇ ಪ್ರಶ್ನೆ ಮುಗಿತು 3ನೇ ಪ್ರಶ್ನೆ ಆನೆ ನೋಡಿದೆ ಆನೆ ಹಾ 1 ಆನೆಗೆ ಎತ್ತೀನಿ 2 ಆನೆಗೆ ಎತ್ತೀನಿ 3 ಆನೆಗೆ ಎತ್ತೀನಿ 4 ಆನೆಗೆ ಎತ್ತೀನಿ 5 ಆನೆಗೆ ಎತ್ತೀನಿ 5 ಆನೆಗೆ ಎತ್ತೀನಿ ಬರೋಬ್ಬರಿ ಅಂತ ಚಪ್ಪಾಳೆ ಹೊಡಿರಿ ಹಾ ಒಂದೊಂದು ಮಸ್ತರಿಗೆ ಎತ್ತೀನಿ ಪಟ್ ಹೇಳ್ಬೇಕ ನಾ ಹೆಂಗ್ ಕೇಳ್ತೀನಿ ಯಾರು ನೋಡಂಗಿಲ್ಲ ಸರ್ ಯಾರು ನೋಡಂಗಿಲ್ಲ ಮುಂದೆ ಹಾ ಒಂದೊಂದು ಮಸ್ತರಿಗೆ ಇರ್ತೀರಿ 2ನೇ ಮಸ್ತರಿಗೆ ಇರ್ತೀರಿ 3ನೇ ಮಸ್ತರಿಗೆ ಇರ್ತೀರಿ 6ನೇ ಇಲ್ಲಿ ಹೇಳೋ ಮಟ್ಟ ಕೇಳ 1ನೇ ಮಾಸ್ತರ್ 1 ತಲೆ ಇರ್ತೈತಿ 5ನೇ ಮಾಸ್ತರ್ 2 ತಲೆ ಇರ್ತಾವ 5ನೇ ಮಾಸ್ತರ್ 5 ತಲೆ ಇರ್ತಾವ ಇಲ್ಲಿ ನೋಡಿ 1ನೇ ಮಾಸ್ತರ್ಗೂ 1 ತಲೆ ಇರ್ತೈತಿ 5ನೇ ಮಾಸ್ತರ್ಗೂ 1 ತಲೆ ಇರ್ತೈತಿ ಪ್ರಶ್ನೆ ಅದಕ್ಕೆ ನಿನಗೆ ಏನ್ ಹೇಳಿದ್ದೆ ನಾನು ಏನ್ ಕೇಳ್ತಾ ಇದ್ದೀನಿ ಅದನ್ನ ವಿಚಾರವನ್ನ ಮಾಡಿ ಉತ್ತರವನ್ನ ಕೊಡುವ ಅಂತ ಹೇಳಿ 1ನೇ ಮಾಸ್ತರ್ಗೂ 1 ತಲೆ ಇರ್ತೈತಿ 5ನೇ ಮಾಸ್ತರ್ಗೂ 1 ತಲೆ ಇರ್ತೈತಿ ನಾ ಕೇಳಿದ್ದೆ ಹಂಗ 1 ನಾಯಿಗೆ ಎಷ್ಟು ತಲೆ 2 ನಾಯಿಗೆ ಎಷ್ಟು ತಲೆ ಹಿಂಗ ಕೇಳಿದ್ದೆ ಇಲ್ಲಿ 1 ಮಾಸ್ತರ್ಗೆ ಎಷ್ಟು ತಲೆ 5 ಮಾಸ್ತರ್ಗೆ ಎಷ್ಟು ತಲೆ ಕೇಳಿಲ್ಲ 5ನೇ ಮಾಸ್ತರ್ಗೆ ಕೇಳಿಲ್ಲ ಕನ್ಫ್ಯೂಸ್ ಆದ್ಯಾ ಯಾಕೆ ಕನ್ಫ್ಯೂಸ್ ಆದೆ ಅಂದ್ರೆ ಅಲ್ಲಿ ನೋಡಿ ಎಂದಿದ್ದಿನ ಅದಕ್ಕೆ ಕನ್ಫ್ಯೂಸ್ ಆಗಿದ್ದೀನಿ ಎಲ್ಲಿ ಈಗ ಇಲ್ಲಿ ಈಗ ಹತ್ತಿರ 1 ನಿಮಿಷ ಈಗ 4ನೇ ಪ್ರಶ್ನೆಗೆ ಉತ್ತರ ನೀವು ತಪ್ಪು ಹೇಳಿದ್ದೀರಿ ಏನು 4ನೇ ಪ್ರಶ್ನೆಗೆ ನೀವು ಉತ್ತರ ತಪ್ಪು ಹೇಳಿದ್ದೀರಿ ಮತ್ತೆ ಈಗ ನಾ ಹೆಂಗ್ ಹೇಳ್ತಾನ ಅಂದ್ರೆ ನೀ ಕೇಳ್ಬೇಕು ಏನ ನಿಮ್ಮ ಮನೆಗಿನವ್ರು ಯಾರು ಬಂದಾರ ಯಾರು ಬಂದಿಲ್ಲ ಈಗ ಊರಾಗಿನವ್ರು ಹಿರಿಯರು ಅದಾರ ಇಲ್ಲ ಅದ ಹಿರಿಯರಿಗೆ ಹೇಳಿ ಹಿರಿಯರ ನಾ ಹೆಂಗ್ ಹೇಳ್ದೆ ನಂಗೆ ಹೇಳ್ಬೇಕು ಹಿರಿಯರ
ನನಗ ನನಗ ಇಲ್ಲಿ ಸ್ಟೇಜ್ ಮೇಲೆ ಕರೆಸಿ ಇಲ್ಲಿ ಸ್ಟೇಜ್ ಮೇಲೆ ಕರೆಸಿ 4 ಪ್ರಶ್ನೆ ಕೇಳು. 4 ಪ್ರಶ್ನೆ ಕೇಳಿರು. ಅದ್ರಾಗ 4ನೇ ಪ್ರಶ್ನೆಗೆ ಉತ್ತರ ನಾ ತಪ್ಪು ಹೇಳಿದೆ. ಈಗ ಸ್ಟೇಜ್ ಮೇಲೆ ಕರೆಸಿ ಪಿಚೆ ಮುಡಿಗ ಅಂದ್ರು. ಅಂದ ಮೇಲೆ ನಂದಿನಿ ಅವರಿಗೆ ಹಾಯ್ ಅಂತಾನು ಹೇಳಕ್ ಹೇಳಿದ್ರು. ಹಾಯ್ ಮಾಡೀನಿ ಮಾಡಿ ನಿನ್ನ ಪ್ರಕಾರ ಹಾಯ್ ಮಾಡೀನಿ. ಈಗ ನನಗ ನಂದಿನಿ ಜೊತೆ ಮದುವೆ ಮಾಡ್ರಿ. ಆಗುದಿಲ್ಲ. ನಾ ಹೆಂಗ ಹೇಳ್ತದೋ ನಂಗೆ ಹೇಳ್ತಾನ. ಆಗುದಿಲ್ಲ ಅಂದ್ರೆ ಹಾಯ್ ಹೆಂಗ ಮಾಡಿದ್ದಿ? ಕೈಲಿ ಮಾಡ್ಯಾನ್ರಿ. ನಮ್ಮ ಕಡೆ ಬೇರೆ ಕಡೆ ಮಾಡ್ತಾರೆ ಹಾಯ್. ಅಲ್ಲಿ ನೀವು ಮಾಡಿದ್ರೆ ಮಾಡ್ಬೋದು. ಹಾಯ್ ಹೆಂಗ ಮಾಡಿದ್ರಿ? ಅಲ್ಲ ನೀ ಹಾಯ್ ನಂದಿನಿ ಅಂದಿ ಬಿಡ. ಅಲ್ಲಿ ನಂದಿನಿ ಅವ್ರ ಯಜಮಾನ್ರದಾರ ಅವ್ರು ಏನ್ ತಿಳ್ಕೊತಾರ? ಅವ್ರಿಗೆ ಏನ್ ತಿಳ್ಕೊತಾರ ನಮ್ಗೆ ಗೊತ್ತಿಲ್ಲ. ಮತ್ತೆ ಹೆಂಗ ಮಾಡಿದ್ರಿ? ಕೈಲಿ ಮಾಡಿಲ್ಲ. ಅದ ಕೈ ಗೊತ್ತಿಲ್ಲ. ಯಾಕೆ ಮಾಡಿದ್ರು ಗೊತ್ತಿಲ್ಲ. ಖರೆ ಹಾಯ್ ಅಂದ. ಈಗ ಅವ್ರು ನೋಡಿಲ್ಲಿ ನಮ್ಮ ಯಜಮಾನ್ರು ಏನಾರ ಅಂತಾರ ಅದಕ್ಕೆ ಬೇಡ ನಾ ಇವನ ಮಾಡ್ಕೊತಾನ ಅಂತಾರ. ಈಗ ಅವ್ರು ಮಾಡ್ಯಾ ಯಾವ ಮಾಡ್ಕೊತಾನಂತವ. ಮೊದಲೇ ಕೇಳೋದಂದ್ರೆ ನಾವು ಕರ್ನಾಟಕದಾಗ ನಿನಗೆ ಕೇಳೋ ಸಲುವಾಗಿ ಯಾಕಂದ್ರೆ ನೀನು ಏನೇನು ಕುಂತು ಮಾಡೋದಿಲ್ಲ ಅದನ್ನೆಲ್ಲ ನಾವು ಅಬ್ಸರ್ವೇಷನ್ ಮಾಡೋದಿದ್ದು. ಯಾರ್ದ ಹಂಗಿರಂಗಿಲ್ಲ. ಮತ್ತೆ ಅವ್ರ ನಮಸ್ಕಾರನ ಕರಿಬಾರ್ದಲ್ಲ. ಅವ್ರು ನೀನು ಮಾಡ್ಕೊಳ್ತಾನಂತ ಹೇಳಿ ಮಾತಾಡ್ತಾರ. ನನ್ನ ಒಂದ ನಿಮಿಷ ಅದು ಬೇಡ ಗಪ್ಪಿ. ದಯಮಾಡಿ ಎಲ್ಲರೂ ಶಾಂತತೆಯಿಂದ ನೋಡ್ಬೇಕು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ಬಹಳ ಖುಷಿ ಅನ್ಸಲ್ಲ. ಯಾಕಪ್ಪ ಅಂತಂದ್ರ ಈ ಫೀಲ್ಡಿಗೆ ಬಂದು ನಾನು 18 ವರ್ಷ ಆಯ್ತು. 18 ವರ್ಷ ಒಳಗೆ ನನಗೆ ಹಿಂಗೆ ವೇದಿಕೆ ಮೇಲೆ ಬಂದು ನಾನು ಕಾಮಿಡಿ ಸಲುವಾಗಿ ಪ್ರಶ್ನೆಯನ್ನ ಕೇಳ್ತಿರ್ತೀನಿ, ಕಾಮಿಡಿಯನ್ನ ಮಾಡ್ತಿರ್ತೀನಿ. ಏನೋ ಪ್ರಶ್ನೆ ಕೇಳುವಾಗ ಏನೋ ಮಾತಾಡ್ತಿರುವಾಗ ಹುಡುಗರು ನಾ ಹೆಂಗೆ ಹೇಳ್ತೇನಲ್ಲ ಹಂಗ ನನಗೆ ತಲೆ ಆಡಿಸಿ ಕಾರ್ಯಕ್ರಮವನ್ನ ಕಾಮಿಡಿ ಮಾಡ್ಕೊಂಡಿರ್ತಾರೆ. ಇವತ್ತು ಅತಿ ಹೆಚ್ಚಿನ ಕಾಮಿಡಿಯನ್ನು ನೀವು ಅಪೇಕ್ಷೆ ಪಟ್ಟಂಗ ಬಹಳ ಖುಷಿ ಅನಿಸಿರಬಹುದು ನಿಮಗೆ. ಯಾಕಪ್ಪ ಅಂತಂದ್ರ ನನಗ ಈ ಹುಡುಗ ಬಹಳ ಇಷ್ಟ ಆದ್ರೆ. ಯಾಕಂದ್ರೆ ಈ 18 ವರ್ಷ ಬೀಳದಾಗ ಹಿಂಗ ಹುಡುಗ ಸಿಕ್ಕಿದ್ದು ಇದೇ ಮೊದಲನೇ ಬಾರಿಗೆ. ಮೊದಲ ನಾವು ಎಷ್ಟೋ ಕಾರ್ಯಕ್ರಮ ಮಾಡಿರ್ಬೋದು. ಇದ ಫಸ್ಟ್ ಟೈಮ್ ನನಗ ಈ ರೀತಿ ಟಕ್ಕರ್ ಕೊಡುವಂತ ಹುಡುಗ ಸಿಕ್ಕಿದಾನ. ದಯಮಾಡಿ ಈ ಹುಡುಗನ ತಂದೆಯವರು ಇದ್ರ ಅಥವಾ ನಿನ್ನ ಹತ್ರ ಫೋನ್ ನಂಬರ್ ಇದ್ರ ನನಗೆ ಫೋನ್ ನಂಬರ್ ಕೊಡು. ದಯಮಾಡಿ ನನ್ನ ಆರ್ಕೆಸ್ಟ್ರಾ ಟೀಮಿಗೆ ನೀ ಲೈಕ್ ಆಗ್ತೀಯ, ನಾನು ಕರ್ಕೊಂಡು ಹೋಗಿ ನಿನ್ನೊಬ್ಬ ಕಲಾವಿದನಾಗಿ ನಾನು ಮಾಡ್ಲಿಕ್ಕೆ ಬಹಳ ಹೆಮ್ಮೆ ನಂಬರ್ ಕೊಡುವಂತೆ. ಅಲ್ಲೇ ನಂಬರ್ ತಗೋರಿ ಆಮೇಲೆ ಒಂದು. ಧನ್ಯವಾದಗಳು ಸರ್. ಈಗ ಮತ್ತೆ
ನಿನ್ನ ಮಗಳ ಯಕ ನಂಬರ ಅತ್ತಿ ಮಗಳ ಯಕ ನಂಬರ ನಿನ್ನ ಮಗಳ ಯಕ ನಂಬರ ಅತ್ತಿ ಮಗಳ ಯಕ ನಂಬರ ಕೇಳ ಅತ್ತಿ ಬಿಡಲಾರೇನ ನಿಮ್ಮಕ್ಕನ ನಿಮ್ಮ ತಾಯಿಯ ನಿಮ್ಮಕ್ಕನ ಮ್ಯಾಲ ಪ್ರಾಣ ಎತ್ತಿ ಮಾಡಬೇಡ ನನ್ನ ಕಣ್ಣ ತಕ್ಕ ಶಿರಾಡಿ ಊರನೆ ಹಿಡಿಯೋ ನೀಯಕಿನ ಊರನೆ ಹಿಡಿಯೋ ನೀಯಕಿನ ಬಹಳ ದಿವಸದ ಗೆಳತನ ಮರೆಯಲೆಲ್ಲೋ ನಾಚಿನ ಬಹಳ ದಿವಸದ ಗೆಳತನ ಮರೆಯಲೆಲ್ಲೋ ನಾಚಿನ ಅವಳೇ ನನ್ನ ಜೀವನ ಎಲ್ಲಿ ಇಲ್ಲಿಯೋ ನೀಯಕಿನ ನಿಮ್ಮಕ್ಕನ ಮ್ಯಾಲ ನಿಮ್ಮಕ್ಕನ ಮ್ಯಾಲ ನಿಮ್ಮಕ್ಕನ ಮ್ಯಾಲ ಪ್ರಾಣ ಎತ್ತಿ ಮಾಡಬೇಡ ನನಗೆ ಮೋಸನ ನನ್ನ ಕಣ್ಣ ತಕ್ಕ ಶಿರಾಡಿ ಊರನೆ ಹಿಡಿಯೋ ನೀಯಕಿನ ಊರನೆ ಹಿಡಿಯೋ ನೀಯಕಿನ ನಂಬರ್ ಕೊಟ್ಟೇನ ಅಕ್ಕಿ ಫೋನಿನ ದಾರಿ ಕಾಯ್ತೇನ ನಂಬರ್ ಕೊಟ್ಟೇನ ಅಕ್ಕಿ ಫೋನಿನ ದಾರಿ ಕಾಯ್ತೇನ ಹಚ್ಚಿದ ತಕ್ಷಣ ಹೊತ್ತಕೊಂಡು ಹಚ್ಚಿನ ಅಕ್ಕಿನ ಮಕ್ಕನ ಮ್ಯಾಲ ಮಕ್ಕನ ಮ್ಯಾಲ ಮಕ್ಕನ ಮ್ಯಾಲ ಪ್ರಾಣ ಎತ್ತಿ ಮಾಡಬೇಡ ನನಗೆ ಮೋಸನ ಮಾಡಬೇಡ ನನಗೆ ಮೋಸನ ನನ್ನ ಕಣ್ಣ ತಕ್ಕ ಶಿರಾಡಿ ಊರನೆ ಹಿಡಿಯೋ ನೀಯಕಿನ ನಟಿಸಿ ಹೊಲಿದಿನ ಸಂಗಮರಿ ಸುರಂದ್ರಿ ರಾಧಿಕ ಸಿರಿ ಸೌಂದರ್ಯ ಪಡಕೊಳ್ಳಿನ ತುಟಿಗೆ ತುಟಿ ಹಚ್ಚಿ
Hey,